ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ. ಸೊ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ನನ್ನ ಹಸ್ಬೆಂಡ್ ಫಸ್ಟ್ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಮಗಳಿಗೇನೆ ತುಂಬ ಇಷ್ಟ ಅವ್ರ ಅಪ್ಪನ ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ವರ್ಷ ಅವಳೇನೆ ಕೇಕ್ ಕಟ್ ಮಾಡ್ತಾಳೆ ಅವ್ರ ಬರ್ತಡೇ ದಿನ. ಸೊ ಅವಳು ಖುಷಿಗೋಸ್ಕರನೇ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಅವ್ರ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಮಗಳಿಗೆ ತುಂಬ ಇಷ್ಟ. ಸೊ ಮಗಳಿಗೋಸ್ಕರ ಸೆಲೆಬ್ರೇಟ್ ಮಾಡ್ಕೋತಾರೆ ಬರ್ತಡೇನ. ಸೊ ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಬರ್ತಡೇ ಅವ್ರದ್ದು. ಇನ್ನೊಂದು ವಿಶೇಷ ಏನಂದರೆ, ನನ್ನ ಮದುವೆ ಆದಮೇಲೆ ನಮ್ಮ ಅಕ್ಕ ಭಾವನ ಅಕ್ಕನ ಮಕ್ಕಳು ಫಸ್ಟ್ ಟೈಮ್ ಇದ್ದಾರೆ ನಮ್ಮ ಹಸ್ಬೆಂಡ್ ಬರ್ತಡೇಗೆ. ಏನಂದರೆ ಫಸ್ಟ್ ಟೈಮ್ ಅವರು ಇದ್ದಾರೆ ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ತುಂಬ ಖುಷಿ ಆಯಿತು, ಎಲ್ಲರೂ ಸೇರಿದ್ದೀವಿ ಅಂದ್ಬಿಟ್ಟು. ಸೊ ಎಲ್ರೂ ಸೇರಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ದೀವಿ. ಹಾಗೆಯೇ ಮಧ್ಯಾಹ್ನ ಊಟ ಮಾಡ್ಕೊಂಬರೋಣ ಅಂತ ಎಲ್ಲರೂ ಸೇರಿ ಹೋಟ್ಲಿಗೆ ಹೋಗಿದ್ವಿ. ಅಲ್ಲೇ ಮನೆ ಹತ್ರನೇ ಒಂದು ಹೋಟ್ಲ್ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ ಊಟ ಅಲ್ಲೇ, ನಾರ್ತ್ ಇಂಡಿಯನ್ ಊಟ. ಸೊ ನಾವು ನಾರ್ತ್ ಇಂಡಿಯನ್ ಊಟ ಅಂದರೆ ತುಂಬ ಇಷ್ಟ. ಎಲ್ಲರೂ ಸೇರಿ ಊಟಕ್ಕೆ ಹೋಗಿದ್ವಿ. ನಾನು, ನಮ್ಮ ಅಕ್ಕ, ಹಸ್ಬೆಂಡು, ನನ್ನ ಮಗಳು, ಆಮೇಲೆ ನಮ್ಮ ಭಾವ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ಊಟಕ್ಕೆ ಹೋಗಿದ್ವಿ. ಊಟಕ್ಕೆ ತಂದೂರಿ ರೊಟ್ಟಿ, ಆಮೇಲೆ ಹೈದ್ರಾಬಾದಿ ಬಿರಿಯಾನಿ, ಆಮೇಲೆ ವೆಜ್ ಬಿರಿಯಾನಿ, ಆಮೇಲೆ ಗೋಬಿ ಮಂಚೂರಿ, ಮತ್ತು ಆಮೇಲೆ ಪನ್ನೀರ್ ಕರಿ, ಸೊ ಇನ್ನೊಂದು ವೆಜ್ ಕೊಲ್ಹಾಪುರಿ ತೊಗೊಂಡಿದ್ವಿ. ಸೊ ನನ್ನ ಮಗಳಿಗೆ ಬರೀ ಗೋಬಿ ಅಂತಾಳೆ. ಸೊ ಅವಳಿಗೆ ಗೋಬಿ ತೊಗೊಂಡು ತಿಂತಾ ಇದ್ದಾಳೆ. ಸೊ ಸೆಲ್ಫ್ ಸರ್ವಿಸ್ ಇರೋದ್ರಿಂದ ಹೋಟೆಲು ನಮ್ಮ ಹಸ್ಬೆಂಡ್ ಎಲ್ಲರೂ ಸರ್ವ್ ಮಾಡ್ತಾಯಿದ್ದಾರೆ. ಸೊ ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ, ಬಡೆ ಬಾಯಿನೇ ಇವತ್ತು ಸರ್ವ್ ಮಾಡ್ತಿರೋದು ಅಂದ್ಬಿಟ್ಟು. ಸೊ ಅದಕ್ಕೆ ಅವ್ರು ನಗ್ತಾ ಇದ್ದಾರೆ. ಆ ಕಡೆ ನಮ್ಮ ಅಕ್ಕ ಅವಳು ವಿಡಿಯೋ ಮಾಡ್ಕೊತಾ ಇದ್ದಾಳೆ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಚೆನ್ನಾಗಿತ್ತು ಊಟ ಫ್ರೆಂಡ್ಸ್. ನಾವು ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಊಟ ಅಂದರೆ ನಾವು ಇದೇ ಹೋಟೆಲ್ಗೆ ಹೋಗೋದು, ತುಂಬ ಚೆನ್ನಾಗಿರುತ್ತೆ ಊಟ. ಸೊ ಊಟ ಆದಮೇಲೆ ತಿರ್ಗಾ ವಾಪಸ್ ಮನೆಗೆ ಹೊರಟ್ವಿ ಎಲ್ಲರೂ ಸೇರಿ. ಸೊ ನಾವು ಎಲ್ಲರೂ ಸೇರಿ ನಮ್ಮ ಭಾವ ಹಂಗೆ ಪಾನ್ ಬೀಡ ಕಟ್ಟಿಸ್ಕೊಳ್ಳೋಕ್ಕೆ ಅವರು ಅಲ್ಲಿ ಅಂಗಡಿಗೆ ಹೋದರು. ಸೊ ಮನೆಗೆ ಬಂದ್ವಿ, ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನಮ್ಮ ಭಾವ ಅದೇ ಹೇಳಿದ್ನಲ್ವ, ಪಾನ್ ಬೀಡ ಕಟ್ಟಿಸ್ಕೊಂಬರ್ತಾರೆ ಹೋಗಿದ್ದಾರೆ ಅಂದ್ಬಿಟ್ಟು. ಸೊ ಎಲ್ಲರೂ ಪಾನ್ ಬೀಡ ಸ್ವತಃ ತಿಂದ್ವಿ. ತಿಂದಾದ್ಮೇಲೆ ಈ ಕಡೆ ಹಸ್ಬೆಂಡು ಐಸ್ ಕ್ರೀಮ್ ತೊಗೊಂಬಂದಿದ್ದಾರೆ. ಸೊ ಎಲ್ಲರೂ ಹಸ್ಬೆಂಡು ಐಸ್ ಕ್ರೀಮ್ ಕಟ್ಟಿಸ್ಕೊಂಬಂದಿದ್ರು, ಅಂದರೆ ಫ್ಯಾಮಿಲಿ ಪ್ಯಾಕ್ ತೊಗೊಂಡು ಬಂದಿದ್ರು. ಸೊ ಯೂಶ್ವಲಿ ನಾವು ಫ್ಯಾಮಿಲಿ ಪ್ಯಾಕ್ ತೊಗೊಂಬರ್ತೀವಿ ಸಿಂಗಲ್ ಐಸ್ ಕ್ರೀಮ್ ತೊಗೊಳೋದಕ್ಕಿಂತ. ಸೊ ಬೆಸ್ಟ್ ಅಂದ್ಬಿಟ್ಟು, ಕಾಸ್ಟು ಕಡಿಮೆ ಅಂದ್ಬಿಟ್ಟು ಫ್ಯಾಮಿಲಿ ಪ್ಯಾಕ್ ತೊಗೊಂಬಂದ್ಬಿಟ್ಟು ಮನೇಲಿ ತೊಗೊಂಬಂದು ತಿಂತೀವಿ. ಸೊ ಎಲ್ರಿಗೂ ಸರ್ವ್ ಮಾಡ್ತಾಯಿದ್ದೀನಿ ಐಸ್ ಕ್ರೀಮ್ನ, ವೆನಿಲಾ ಐಸ್ ಕ್ರೀಮು. ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮು. ಸೊ ಎಲ್ಲರೂ ಐಸ್ ಕ್ರೀಮ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಮಾತಾಡಿದ್ವಿ ಎಲ್ಲ. ಅವರು ತಿರುಪತಿಗೆ ಹೋಗಿ ಬಂದಿದ್ದು ಎಲ್ಲ ಹೇಳ್ತಾ ಕೂತಿದ್ರು. ಅದಾದಮೇಲೆ ನಾವು ನಮ್ಮ ಅಕ್ಕನ ಮಗನ ಕರ್ಕೊಂಡು ಮಾಲಿಗೆ ಹೋದ್ವಿ. ಸೊ ಅವನು ಇಲ್ಲೇ ಇದ್ದ, ನಮ್ಮ ಹತ್ರನೇ, ಒಂದು ತಿಂಗಳಾಗಿತ್ತು ಬಂದು, ರಜಕ್ಕೆ ಅಂತ ಬಂದಿದ್ದ. ಸೊ ನಮ್ಮ ಅಕ್ಕ, ನಮ್ಮ ಭಾವ ತಿರುಪತಿಗೆ ಹೋಗಿದ್ರು. ಸೊ ತಿರುಪತಿಗೆ ಹೋಗಿ, ಇಲ್ಲಿ ತಿರುಪತಿಯಿಂದ ಬೆಂಗಳೂರಿಗೆ ಹತ್ರ ಅಲ್ವಾ, ಸೊ ನಮ್ಮನ್ನು ಮೀಟ್ ಆದಂಗೆ ಆಯಿತು ಅಂದ್ಬಿಟ್ಟು ಮಗನೂ ಕರ್ಕೊಂಡು ಹೋದ್ರಾಯ್ತು ಅಂತ ಬಂದಿದ್ರು. ಸೊ ಹಂಗೇನೆ ಅವನು ಟೀ ಶರ್ಟ್ ತೊಗೊತೀನಂತ ಇಷ್ಟಪಟ್ಟ. ಸೊ ಅವ್ನು ಟೀ ಶರ್ಟ್ ಕೊಡ್ಸೋಣ ಅಂತಂದ್ಬಿಟ್ಟು ನಮ್ಮ ಮನೆಗೆ ಹತ್ರ ಆಗೋದಂದರೆ GT ಓಲ್ಡ್ ಮಾಲೇನೆ. ಸೊ ಆ GT ಓಲ್ಡ್ ಮಾಲಿಗೆ ಹೋಗ್ತಾ ಆನ್ ದ ವೇ ನೋಡಿ, ಸಂಡೇ ರೋಡ್ ಖಾಲಿ ಇದೆ, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಸಂಡೇ ಮಾತ್ರ ತಾನೇ ರೋಡ್ ಖಾಲಿ ಇರೋದು ಬ್ಯಾಂಗ್ಳೂರಲ್ಲಿ. ಬಾಕಿ ದಿನ ಹೆಂಗೆಷ್ಟು ರಶ್ ಇರುತ್ತೆ ಅಂತ ನಿಮಗೆ ಗೊತ್ತು. ಹಂಗೆ ಮಾಲಿಗೆ ಹೋದ್ವಿ. ಸೊ ಮಾಲ್ ಎಂಟ್ರೆನ್ಸು ಫೋಟೋ ತೆಗಿಯಂತ ಇದ್ರು, ಫೋಟೋ ತೊಗೊತಾ ಇದ್ದೆ. ಸೊ ಮಾಲಿಗೆ ಹೋಗಿ ಡೈರೆಕ್ಟು ಗ್ರೌಂಡ್ ಫ್ಲೋರಲ್ಲೇ ಸ್ಮಾರ್ಟ್ ಬಜಾರ್ ಇತ್ತು. ಸೊ ನಾವು ಅಲ್ಲೇ ಹೋಗ್ತೀವಿ ರೆಗ್ಯುಲರಾಗಿ, ಸ್ಮಾರ್ಟ್ ಬಜಾರ್ಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್, ಸ್ಮಾರ್ಟ್ ಬಜಾರಿಗೆ. ಅಂದರೆ ಟಿ ಶರ್ಟ್ಸ್ ಅವೆಲ್ಲ ಚೆನ್ನಾಗಿ ಸಿಗುತ್ತೆ, ಮಕ್ಕಳಿಗೆ ಆಯ್ತು ದೊಡ್ಡವ್ರಿಗೆ ಆಯ್ತು ಅಲ್ಲಿ. ಸೊ ಅಲ್ಲಿಗೆ ನಮ್ಮ ಹಸ್ಬೆಂಡು ಅವ್ರ ತಮಗೆ ಏನಾದರೂ ಬೇಕಂದರೆ ಅಲ್ಲೇನೇ ಹೋಗ್ತಾರೆ, ಸ್ಮಾರ್ಟ್ ಬಜಾರಿಗೆ ಹೋಗ್ತಾರೆ. ಇಲ್ಲಾಂದರೆ ಮೇಲೆ ಜುಡಿಯೋ ಇದೆ, ಅಲ್ಲಿ ಹೋಗ್ತಾರೆ.
ಸೊ ಹೋಗ್ತಿದ್ವಿ. ಸುಮ್ಮನೆ 2 ಟಿ ಶರ್ಟ್ಗೆ ಅವಳು ಬಾಸ್ಕೆಟಲ್ಲಿ ಕೂರ್ತೀನಿ ಅಂದ್ಬಿಟ್ಟು ಬಾಸ್ಕೆಟ್ ತೊಗೊಂಡ್ಲು. ನಾವು ಏನು ಗ್ರಾಸರೀಸ್ಗೆ ಏನು ತೊಗೊಳಕ್ಕೆ ಹೋಗಿರಲಿಲ್ಲ. ಅವನಿಗೆ ಟಿ ಶರ್ಟ್ಸ್ ತೊಗೊಂಡು ಹೋದ್ರಾಯ್ತು ಅಂದ್ಬಿಟ್ಟು ಬಂದಿದ್ವಿ. ಸೊ ಅವಳಿಗೆ ಬಾಸ್ಕೆಟ್ ಕೂರಲ್ಲ ಇಷ್ಟ, ಸೊ ಕೂತ್ಕೊಂಡು ಹೋಗ್ತಾಳೆ. ಸೊ ಅದಕ್ಕೆ ಬಾಸ್ಕೆಟ್ ತೊಗೊಂಡಿದ್ದು. ಸೊ ಹಂಗೇ ಅವನಿಗೆ ಟಿ ಶರ್ಟ್ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಇತ್ಲ ಕಡೆ ನನ್ನ ಮಗಳು ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ನೋಡಿ ನನ್ನ ಹಸ್ಬೆಂಡು ಟಿ ಶರ್ಟ್ಸ್ ನೋಡ್ತಾ ಇದ್ದಾರೆ, ಅವನಿಗೆ ಯಾವ್ದು ಇಷ್ಟನೋ ಯಾವುದಿಲ್ಲ ಅಂದ್ಬಿಟ್ಟು. ಈ ಕಡೆ ನನ್ನ ಮಗಳು ಸೆಲ್ಫಿ ಫೋಟೋ ತಗೋ ಮಮ್ಮಿ, ವಿಡಿಯೋ ಮಾಡ್ಕೊ ಮಮ್ಮಿ ಅಂತ ಹೇಳ್ತಾ ಇರ್ತಾಳೆ. ಹಾಯ್ ಫ್ರೆಂಡ್ಸ್ ಅಂತ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದ್ಬಿಟ್ಟು ಹೇಳ್ತೀನಲ್ಲ, ಹಂಗೆ ಹೇಳು ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ನೋಡಿ ಹೇಳ್ತಾ ಇದ್ದೀನಿ ನಾನು ಮಾಲಿಗೆ ಬಂದಿದ್ದೀನಿ ಅಂತ ಹೇಳು ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ಹೇಳ್ತಾ ಇದ್ದೆ. ಸೊ ಅವಳು ವಿಡಿಯೋದಲ್ಲಿ ಮಾತಾಡೋಕ್ಕೆ ಇಷ್ಟ. ಒಂದಿನ ರೆಗ್ಯುಲರ್ ಲಾಗರ್ ಆಗ್ತಾಳೇನೋ ಗೊತ್ತಿಲ್ಲ ಫ್ಯೂಚರಲ್ಲಿ, ಬಟ್ ಮಾತಾಡೋಕ್ಕೆ ಇಷ್ಟಪಡ್ತಾಳೆ. ನೋಡಿ ಇವಾಗ ನಾವು ಅದೇ ನಮ್ಮ ಹಸ್ಬೆಂಡ್ ಅವನಿಗೆ ಏನು ಬೇಕು ಅನ್ನಂತ ಕೇಳ್ತಾ ಇದ್ರಲ್ಲಿ 40% ಆಫ್ ಇದೆ ಅಂತ ನೋಡ್ತಾ ಇದ್ವಿ. ಅಲ್ಲೇನೇನು ಚೆನ್ನಾಗಿರಲಿಲ್ಲ. ತಿರ್ಗಾ ಬೇರೆ ಕಡೆ ಅವನಿಗೆ ಟಿ ಶರ್ಟ್ಸ್ ನೋಡ್ತಾ ಇದ್ದೀವಿ. ಸೊ ಅವನಿಗೆ ಟಿ ಶರ್ಟ್ಸ್ ಇಷ್ಟ ಆಗಿದ್ರಿಂದ ನಾವು ಶರ್ಟು ಪ್ಯಾಂಟು ತೊಗೊಂಡ್ರಿಲ್ಲ, ಅವನಿಗೆ ಟಿ ಶರ್ಟ್ ಕೊಡಿಸು ಅಂತ ಹೇಳ್ತಾ ಇದ್ದ. ಸೊ ಹಂಗಾಗಿ ಅವನಿಗೆ ಟಿ ಶರ್ಟ್ಸೇ ನೋಡ್ತಾ ಇದ್ವಿ. ಸೊ ಸಿಕ್ತು, 2 ಟಿ ಶರ್ಟ್ ಸಿಕ್ತು, ಚೆನ್ನಾಗಿರೋದೇ ಸಿಕ್ತು ಟಿ ಶರ್ಟ್ಸು. ಟಿ ಶರ್ಟ್ಸ್ ನೋಡ್ಬೇಕಾದ್ರೆ ಇವಳು ನನ್ನ ಮಗಳು ತನಗೆ ಏನೇನು ಬೇಕೋ ತೊಗೊಂಡು ಬಂದು ಬಾಸ್ಕೆಟಲ್ಲಿ ಹಾಕ್ತಾಯಿದ್ಲು. ಯಾವಾಗಲೂ ಹಂಗೆ ಅವಳು ತನಗೆ ಏನೇನು ಬೇಕು ತೊಗೊಂಬರ್ತಾನೆ ಇರ್ತಾಳೆ. ನಾವು ಸುಮ್ಮನೆ ಇರ್ತೀವಿ, ಬೇಡ ಅಂತ ಹೇಳಲ್ಲ. ಕೊನೆಗೆ ಬಿಲ್ಲಿಂಗ್ ಟೈಮಲ್ಲೆಲ್ಲ ಅವಳು ಮರೆಸ್ಬಿಟ್ಟು ಬೇಗ ಕರ್ಕೊಂಡೋಗಿ ಏನಾದರೂ ಕೊಡಿಸ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀವಿ, ಯಾರಾದರೂ ಒಬ್ಬರು, ನಾನು ಅಥವಾ ನನ್ನ ಹಸ್ಬೆಂಡು. ಆಮೇಲೆ ಎಲ್ಲ ಎತ್ತಿಡ್ತೀವಿ. ಇಲ್ಲ ಅಂದರೆ ತುಂಬ ಆಟ ಮಾಡ್ತಾಳೆ. ಸುಮ್ಮನೆ ತನಗೆ ಏನೇನು ಬೇಕು ತೊಗೊಂಡು ಬರ್ತಾ ಇರ್ತಾಳೆ, ಹುಡುಕ್ತಾ ಇರ್ತಾಳೆ. ಅದು ಇನ್ನೇನು ಟಾಯ್ಸ್ ಅಂತಾಳೆ, ಚಾಕ್ಲೇಟ್ಸ್ ಅಂತಾಳೆ, ಬಿಸ್ಕೆಟ್ಸ್ ಅಂತಾಳೆ. ಟಾಯ್ಸ್ ತಂದು ಮನೇಲಿ ತುಂಬಿದಾಳೆ. ಮನೇಲಿ ಜಾಗ ಇಲ್ಲ ಅವಳು ಟಾಯ್ಸ್ ಇಡೋಕ್ಕೆ, ಅಷ್ಟೊಂದು ಟಾಯ್ಸ್ ತರ್ತಾಳೆ. 2 ದಿನ ಆಡ್ತಾಳೆ, ಆಮೇಲೆ ಮುರಿದಾಕ್ಬಿಡ್ತಾಳೆ. ಸೊ ಅವಳನ್ನ ಬಿಟ್ಬಿಡ್ತೀವಿ. ಮಾಲ್ಗೆ ಹೋದರೆ ಏನೇನು ಬೇಕು ತೊಗೊಂಬರ್ಲಿ ಅಂದ್ಬಿಟ್ಟು ತೊಗೊಂಬರ್ತಾಳೆ. ನೋಡಿ ತೊಗೊಂಬಂದು ಬಾಸ್ಕೆಟಲ್ಲಿ ಹಾಕ್ತಾನೆ ಇರ್ತಾಳೆ. ಸುಮ್ಮನೆ ಇರ್ತೀವಿ, ಏನು ಮಾತಾಡಲ್ಲ. ಹಂಗೇ ಜೋಳ ಅವಳೇನೆ ತೊಗೊಂಬಂದಿದ್ದು. ಜೋಳ ಮಮ್ಮಿ ಅಂತ ತೊಗೊಂಬಂದ್ಲು. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈ ಪೇಂಟಿಂಗ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಎವ್ರಿ ಟೈಮು ಪೇಂಟಿಂಗ್ ತೊಗೊಂಬರ್ತಾಳೆ. ಆಮೇಲೆ ಬಿಲ್ ಮಾಡಿಸ್ಕೊಂಬಂದು ಅವ್ನ ಟಿ ಶರ್ಟ್ಸ್ ಮಾತ್ರ ತೊಗೊಂಡು ಹೊರಟಿವಿ ವಾಪಸ್ ಮನೆಗೆ. ಅದೇ ಜೋಳ ತೊಗೊಂಬಂದಿದ್ಲಲ್ಲ, ಜೋಳದ ಈ ಟಿ ಶರ್ಟು, ಗ್ರೇ ಕಲರ್ ಟಿ ಶರ್ಟು, ಆಮೇಲೆ ಬ್ಲ್ಯಾಕ್ ಕಲರ್ ಟಿ ಶರ್ಟ್ 2 ಮ್ಯಾಟ್ ತೊಗೊಂಡೆ, ಆಫರ್ ಇತ್ತು. ಆಮೇಲೆ ತಂದಿರೋ ಜೋಳನ ಬೇಯಿಸಿದೆ, ಬಿಡಲಿಲ್ಲ. ಬಂದ ತಕ್ಷಣ ಬೇಯಿಸು ನಿಂತಲು. ಸೊ ಬೇಯಿಸಿದೆ, ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೀವು ಬೇಕಾದ್ರೆ ತೊಗೊಳ್ಳಿ. ಆಮೇಲೆ ನಮ್ಮ ಅಕ್ಕ ಇನ್ನೇನು ಊರಿಗೆ ಹೊರಟ್ರು, ನೈಟ್ ಬುಕ್ ಮಾಡಿದ್ರು. ಸೊ ಮಳೆ ಅಂದರೆ ತುಂಬ ಮಳೆ ಇತ್ತು ಅವತ್ತು, ತುಂಬ ಮಳೆ ಇತ್ತು. ಹೊರಟ್ರು, ಮಾರನೇ ದಿನವೇ ಹೊರಟ್ರು ಅವರು. ನಮಗೂ ಬೇಜಾರಾಗ್ತಾಯಿತ್ತು, ಮನೆ ತುಂಬಿತ್ತು. ಕಳಿಸ್ಕೊಡಕ್ಕೆ ಒಂಥರ ಬೇಜಾರು. ಇವ್ ನಮ್ಮ ಅಕ್ಕನ ಮಗ ದೊಡ್ಡವನು. ಸೊ ತುಂಬ ನಮಗೂ ಬೇಜಾರಾಗ್ತಿತ್ತು. ನಮ್ಮ ಅಮ್ಮನೂ ಬೇಜಾರಾಗಿ ಕೂತಿದ್ಲು. ಇವ್ನು ದೊಡ್ಡವನು ಸಮರ್ಥ ಅಂದ್ಬಿಟ್ಟು. ಇನ್ನು ಚಿಕ್ಕವನು ನಮ್ಮ ಒಟ್ಟಿಗೆ ಮಾಲಿಗೆ ಬಂದಿದ್ನಲ್ಲ ಅವಳಿಗೆ 2 ಮಕ್ಕಳು ಹೊರಟ್ರು. ನಮಗೂ ಬೇಜಾರಾಗ್ತಿತ್ತು ಕಳಿಸ್ಕೊಡೋಕ್ಕೆ. ಮಳೆಯಲ್ಲಿ ಯಾವ ಓಲಾ ಬುಕ್ ಮಾಡ್ತಾ ಇದ್ವಿ, ಯಾವುದು ಆಟೋ ತೊಗೋತಾ ಇಲ್ಲ, ಕಾರು ತೊಗೋತಾ ಇಲ್ಲ, ಯಾವುದು ತೊಗೋತಾ ಇಲ್ಲ. ಸೊ ಹಂಗಾಗಿ ನಡ್ರಿ ಹೋಗೋಣ, ಮೇನ್ ರೋಡಿಗೆ ಯಾವುದಾದ್ರೂ ಆಟೋ ಸಿಗ್ತಾವಂತ ಹೊರಟ್ರು. ಸೊ ಮೇನ್ ರೋಡಲ್ಲಿ ಅವ್ರಿಗೆ ಆಟೋ ಸಿಕ್ತಂತೆ. ನೋಡಿ ಹೊರಡ್ತಾ ಇದ್ದಾರೆ. ಬೇಜಾರಾಗ್ತಾಯಿದೆ ಕಳಿಸ್ಕೊಡೋಕ್ಕೆ. ಅವ್ರವ್ನ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ. ಸೊ ಹಂಗಾಗಿ ಇನ್ನೊಂದು 2 ದಿನ ಇರಲಿಲ್ಲ, ಹೊರಟ್ರು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ವ್ಲಾಗು. ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಎಲ್ರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್.